ಇಲ್ಲಿಂದ 200 ಮೀಟರ್ಸ್ ಆಲ್ಫನ್ ಬೀಚ್ ಅಂತಿದೆ. ಆ ಬೀಚ್ಗೆ ಇವಾಗ ನಡ್ಕೊಂಡು ಹೋಗ್ತಾ ಇರೋದು. ಈಗ ಬಿಸಿ ಬಿಸಿ ಸಿಕ್ಕಾಪಟ್ಟೆ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲಿದೆ ಇವತ್ತು. ತುಂಬ ಕಮ್ಮಿ ಇದೆ. ನೋಡ್ರ ನಮ್ಮ ಟ್ರೆಕ್ಕರ್ಸು ತುಂಬ ಸ್ಪೋರ್ಟಿವ್ ಆಗಿದ್ದಾರೆ. ಬನ್ನಿ ಸ್ವಲ್ಪ ಜನ ಹತ್ರ ಮಾತಾಡ್ಸ್ಕೊಂಡು ಹೋಗೋಣ. ಫೈನಲಿ 200 ಮೀಟ್ರ್ ಆದಮೇಲೆ ಬಂತು ನೋಡ್ರಿ ಆಲ್ಫನ್ ಬೀಚ್. లెమన్ జ్యూస్ మాకు కూడా కావాలి. లెమన్ జ్యూస్ నీకు నిజంగా కావాలా? ಈ ಬೀಚಲ್ಲಿ ತುಂಬ ಆ್ಯಕ್ಟಿವಿಟೀಸ್ ನಡೆಸ್ತಾ ಇರ್ತಾರೆ. ಕಯಾಕಿಂಗ್ ಇರ್ಬೋದು, ಬೋಟಿಂಗ್ ಇರ್ಬೋದು, ಆ ಥರ ತುಂಬ ಆ್ಯಕ್ಟಿವಿಟೀಸ್ ನಡೆಸ್ತಾರೆ. ಮತ್ತು ಅಂಡರ್ ವಾಟರ್ ಸ್ವಿಮ್ಮಿಂಗ್ ಇರ್ಬೋದು, ಆ ಥರ ಎಲ್ಲ ಆ್ಯಕ್ಟಿವಿಟೀಸ್ ಇರ್ತವೆ ಇಲ್ಲಿ. ಬೀಚು ಫಸ್ಟ್ ಬೀಚ್ ಬಂದು ನಾವು ನೋಡ್ದಂಗೆ ಪ್ಯಾರಡೈಸ್ ಬೀಚ್. ಅಲ್ಲಿಂದ ಸುಮಾರು 1 ಕಿಲೋಮೀಟರ್ ದೂರ ಇದು ಆಲ್ಫನ್ ಬೀಚ್ ಅಂತಿದೆ. ಇದು ನೋಡಿ, ಇಲ್ಲಿ ಆ್ಯಕ್ಟಿವಿಟೀಸ್ ನಡೀತಾ ಇರ್ತದೆ. ಕಯಾಕಿಂಗ್ ಇರ್ಬೋದು, ಬೋಟಿಂಗ್ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ಇಲ್ಲಿ ನಡೀತಾ ಇರ್ತದೆ. ಸದ್ಯಕ್ಕೆ ನಮಗೆ ಟೈಮ್ ಇಲ್ಲ ಆ್ಯಕ್ಚುಲಿ. ನಾವು ಇನ್ನು ಟ್ರೆಕ್ಕಿಂಗ್ ಬೇಜಾನ್ ಬೀಚಸ್ ಇದ್ದಾವೆ. ಸೊ ಆ ಟ್ರೆಕ್ಕಿಂಗ್ ಮಾಡಿಕೊಂಡು ಇವಾಗ ಹೋಗ್ಬೇಕಾಗ್ತದೆ ನಾವು. ಸ್ವಲ್ಪ ಇಲ್ಲಿಂದ 100 ಮೀಟರ್ಸ್ ಹಿಂಗೆ ಇರ್ತದೆ. ಆಮೇಲೆ ಮೊಕ್ಕೆ ಅನ್ಬೋದು ಫ್ಲಾಟಾಗಿರ್ತದೆ. ನನಗಂತೂ ಫುಲ್ ಸುಸ್ತಾಗ್ಬಿಟ್ಟಿದೆ ಫ್ರೆಂಡ್ಸ್. ಅವಾಗ ಇದಕ್ಕೆ ತಲೆ ಹೊಡ್ಕೊಂಡಿದ್ದು, ಅದೇ ಥರ ಇತ್ತಿಲ್ಲಿ. ನಮ್ಮ ಟ್ರಕ್ ಗ್ಯಾಂಗ್ ಇನ್ನೊಂದು ಮುಂದೆ ಹೋಗ್ತೈತೆ. ಸ್ವಲ್ಪ ಜನ ಮುಂದೆ ಇದ್ದಾರೆ, ಸ್ವಲ್ಪ ಜನ ಹಿಂದೆ ಇದ್ದಾರೆ. ಇವಾಗ ನೆಕ್ಸ್ಟು ಡಾಲ್ಫಿನ್ ವ್ಯೂ ಪಾಯಿಂಟನ್ನು ತೋರಿಸ್ತೀನಿ ಬನ್ನಿ. ಡಾಲ್ಫಿನ್ ವ್ಯೂ ಪಾಯಿಂಟು ನೆಕ್ಸ್ಟ್ ಹೋಗೋದು. ಇಲ್ಲಿಂದ ಸ್ವಲ್ಪ ಹತ್ರನೇ.
ಎಲ್ಲ ರೈಟ್ ಸೈಡ್ ಬನ್ನಿ. ನೋಡ್ರಿ ಹೆಂಗಿದೆ ಇದೆ ಡಾಲ್ಫಿನ್ ವ್ಯೂ ಪಾಯಿಂಟು. ಡಾಲ್ಫಿನ್ ಇಲ್ಲ. ವಾ 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 ವಾ. ಇವಾಗ ಸದ್ಯಕ್ಕೆ ಡಾಲ್ಫಿನ್ ಯಾವುದು ಇಲ್ಲ ಇಲ್ಲಿ. ಅಥವಾ ದತ್ತು ಹಾಂ ನೋಡಿ ಒಂದೆರಡು ವಿಡಿಯೋ ತಗೋ. ಸಂಜೆ ಹಂಗೆ ಬರ್ತವೆ ಡಾಲ್ಫಿನ್ಸು, ಈ ಟೈಮು ಬರಲ್ಲ. ನೋಡ್ಬೋದು ನೀವು ಡಾಲ್ಫಿನ್ಸ್ನ. ಇದೆ ಡಾಲ್ಫಿನ್. Hi guys. Ma. ಹಾಯ್ ಹಾಯ್ ತಿರ್ಗೋ. ಹಾಯ್ ಬ್ರೋ. ಹಲೋ. Hi. ಹಾಯ್ ಬ್ರೋ. ಹಾಯ್ ಹಾಯ್. ಏನು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀರಾ? ಇಲ್ಲ. ಮಗ ಎಲ್ಲ ಫುಲ್ ರೆಡ್ ಆಗಿಬಿಟ್ಟಿದೆ. ನೋಡಿ ನಮ್ಮ ಕುಮಾರ್ ಅವರು ಗೈಡ್. ಇದೊಂದು ಕಿಲೋಮೀಟರ್ ಅಷ್ಟೇ ಬನ್ನಿ. ಏನು 2 ನಿಮಿಷ. ನೋಡಿ ಹೆಂಗಿದೆ ನೋಡ್ರಿ ಗಾಳಿ. ಏನು ಒಂದು ಡಸ್ಟ್ ಪಾರ್ಟಿಕಲ್ಸ್ ಇಲ್ಲ, ಏನೂ ಇಲ್ಲ. ಪ್ಯೂರ್ ಗಾಳಿ, ಆಕ್ಸಿಜನು ಅವೆಲ್ಲ ನೋಡಿ. ಇನ್ನೊಂದು ಟ್ರೆಕ್ ಗ್ರೂಪ್ ಅವರೆಲ್ಲ ಹಾಡು ಹಾಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತವ್ರೆ. ಹೂವು ಕಿತ್ಕೊಂಡವ್ರೆ. ಫೈನ್ ಚಾರ್ಜಬಲ್ ಆಗ್ತದಮ್ಮ ಸರ್. ಫೈನ್ ತಗೊಳ್ಳಿ ಅವ್ರ ಹತ್ರ. ಒಂದು ಬ್ರೋ ಇಲ್ಲಿ ಸ್ಟಾಪ್ ಮಾಡಿ. ಇಲ್ಲಿ ನಿಂತ್ಕೊಳ್ಳಿ. ಒಂದು ಡ್ಯಾನ್ಸ್ ಮಾಡ್ಬಿಡಿ. ಡ್ಯಾನ್ಸ್ ಮಾಡಿ ಆಗ್ತದೆ. ಏನಾದರೂ ಮಾಡಿ, ಇಲ್ಲೇ ಸ್ಟಾಪ್. ಪನಿಷ್ಮೆಂಟ್ ಅದು. ಒಂದ್ ನಿಮಿಷ. ಪನಿಷ್ಮೆಂಟ್ ಅದು. ಯಾವನು ಕೇಳಲ್ಲ ಅಂತ ಹೇಳ್ಬೇಕು. ಹೌದು. ಇನ್ನೊಂದ್ಸತಿ ಯಾವನು ಕೇಳಲ್ಲ. ಡ್ಯಾನ್ಸ್ ಮಾಡಿ ಇವಾಗ. ಹಾಡಿ ಹೇಳಿ ಡ್ಯಾನ್ಸ್ ಮಾಡಿ. ಓಕೆ ಹಂಗೆ ಹೆಂಗ್ ಡ್ಯಾನ್ಸ್? ಬ್ಯಾಂಗಲ್ಲು ಬಂಗ ಚೆನ್ನಾಗಿಲ್ಲ. ನೋಡುವ ಕಾಮಿಡಿ ಆಗಿರೋದು ಹೇಳಿ. ಹಾವಾದ್ರೂ ಹಾವಾದ್ರೂ ಕಚ್ಚಬಾರ್ದ, ಚೇಳಾದ್ರೂ ಕುಕ್ಕಬಾರ್ದ. ಬೆಳಗ್ಗೆ ಡ್ಯಾನ್ಸ್ ಆಡಿದ್ರೆ ಕಂಪಲ್ಸರಿ ನೀವು ಆಡ್ಬಿಟ್ರಿ ಅಷ್ಟೇ ಡ್ಯಾನ್ಸು. ಈಗ ಅಲ್ಲಿ ಮಣ್ಣು ಮಾಡಕ್ಕೂ ಬಕ್ರ ನೀವೇ ಆಗ್ತೀರ ಅನ್ಸ್ತಾ ಇದೆ. ನನಗೂ ಅದೇ ಹಾಲು ಅನ್ಸ್ತೈತೆ. ಇನ್ನೊಂದು ತಪ್ಪು ನಿಮ್ಗೂ ಹಂಗೆ ಅನ್ಸಿದೆ ಸರ್? ಇಲ್ಲ ನಾನು ಅವ್ರನ್ನ ಕನ್ಫರ್ಮು ಅವರೇ. ಅಲರ್ಟ್ ಮಾಡ್ತೀನಿ. ಓಕೆನಾ? ಬೇರೆ ಮಾಡ್ತೀನಿ. ನಿಮ್ಮಿಂದ ಒಬ್ರು ಹೆಂಗಿರುತ್ತೆ? ಅಯ್ಯೋ ಬೇಡ. ಎಲ್ಲ ಸರಿ ಕುಮಾರ್ ನಾವು ಹಾಕ್ಸೋಣ? ಓ ಅದು ಬೆಸ್ಟು. ಇವ್ರನ್ನೇ ಮಾಡೋದು. ನಾನು ಸಪೋರ್ಟ್ ಮಾಡ್ತೀನಿ ಅಂತ ನಂಗೆ. ಇವ್ರು ಇನ್ನೊಂದು ಮನುಷ್ಯ ನೋಡೋಣ. ಏನು ಎಲ್ಲದಕ್ಕೂ ಪನಿಷ್ಮೆಂಟ್ ಕೊಡಕ್ ಸ್ಟಾರ್ಟ್ ಮಾಡಿದ್ದೀರಾ ನಂಗೆ? ಇಲ್ಲ ಹುಷಾರು. ನಾನು ಒಳ್ಳೆಯವಳು. ನನಗೇನೋ ಗೊತ್ತಿಲ್ಲ. ಅದಕ್ಕೆ ಹೂವು ಕಿತ್ತಿದ್ದು ನೋಡ್ರಿ. ವಾಟರ್ ಬಾಟಲ್ಸ್ ನೋಡ್ರಿ ಹೆಂಗ್ ಹಾಕಿದಾರೆ. ಪಾಪಚ್ಚಿ ತರ ಹೂವು ಕಿತ್ತಿದ್ದು. ಪ್ಲಾಸ್ಟಿಕ್ ಬಿಸಾಕ್ಬೇಡಿ ದಯವಿಟ್ಟು ಪ್ಲೀಸ್. ಈ ಥರ ಬಿಸಾಕಕ್ಕೆ ಹೋಗ್ಬೇಡಿ. ಇಂಥ ಸುಂದರವಾದ ಅರಣ್ಯವನ್ನು ಹಾಳು ಮಾಡಕ್ಕೆ ಹೋಗ್ಬೇಡಿ. ಹಾಳು ಮಾಡಬೇಡಿ. ನಾವು ಲಾಸ್ಟ್ ಟೈಮ್ ನೋಡಿದಾಗ ಪ್ಲಾಸ್ಟಿಕ್ ಬಾಟಲ್ಸು ಅದು ಇದು ಎಲ್ಲ ಇತ್ತು. ಎಲ್ಲ ನೋಡಿ ಹೆಂಗೆ ಹಾಕಿದ್ದಾರೆ ನೋಡಿ. ಗೌರ್ಮೆಂಟ್ ಒಂದು ಆಪರ್ಚುನಿಟಿ ಕೊಟ್ಟಿದೆ ಟ್ರೆಕ್ಕಿಂಗ್ ಮಾಡೋಕ್ಕೆ ಅಂದರೆ ಉಪಯೋಗಿಸ್ಕೊಳ್ಳಿ. ಅವೆಲ್ಲ ಹಿಂಗೆಲ್ಲ ಹಾಳು ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು. ಏನು ಹೇಳ್ತೀರಾ ಮೇಡಮ್? ಆಕ್ಚುಲಿ ಕರೆಕ್ಟ್. ಸರಿ ಏನು ಗೊತ್ತಾ, ಈ ಪ್ಲಾಸ್ಟಿಕ್ ಎಲ್ಲ ಒಂದು ಲೈಕ್ ಏನಂತಾರೆ ಪೊಲ್ಯೂಷನ್ ಎಲ್ಲ ಸೇರಿ ಒಂದು ವಿಡಿಯೋ ಮಾಡ್ಕೋಬಹುದು ಬೀಚಲ್ಲಿ. ಹೌದೌದು, ಇದು ವೆರಿ ಇಂಪಾರ್ಟೆಂಟ್. ಇದು ಎನ್ವೈರ್ಮೆಂಟು ಎಷ್ಟು ಎಜುಕೇಷನ್ ಆಗಿರ್ತದೋ ಅದೇ ರೀತಿ ಮಾಡ್ತಾರೆ ತುಂಬ ಜನ. ನೋಡಿ ಪ್ಲಾಸ್ಟಿಕ್ಸ್
ತುಂಬಿರೋ ನೀರ್ನ ಇಟ್ಕೊ ಬರ್ತಿರಂತೆ, ಖಾಲಿ ಬಾಟಲ್ ಇಟ್ಕೊಂಡು ಹೋಗೋದು. ನೋಡಿ ಅವ್ರಿಗೆ ದಾಹ ತೀರೋ ಗಂಟ ಅವ್ರು ಕುಡಿತಾರೆ ನೀರು, ಆಮೇಲೆ ಅದು ವೇಸ್ಟ್. ಇದೇ ರೀತಿ ಮಾಡಿದ್ರೆ ಗೌರ್ಮೆಂಟ್ ಕನ್ಫರ್ಮ್ ಇದನ್ನು ಬ್ಲಾಕ್ ಮಾಡಿ ಯಾರಿಗೂ ಪರ್ಮಿಷನ್ ಕೊಡಲ್ಲ ಫ್ಯೂಚರಲ್ಲಿ, ಹಂಗಾಗೋಗ್ತದೆ. 200 ಮೀಟರ್ಸ್ ಹೋಮ್ ಬೀಚ್ ಇದೆ. ಹೋಮ್ ಬೀಚು ಅನಿಷ್ಟು ಆಗುತ್ತೆ ಅನ್ಕೊಂಡಿದ್ವಿ ನೋಡ್ರಿ. ಅದನ್ನ ನಾವು ಅಲ್ಲೇ ಕೂತ್ಕೊಂಡು ಡಿಸೈಡ್ ಮಾಡಿದ್ರೆ ಹಂಗೆ ಇರುತ್ತೆ. ಅದು ನೀಕೆ ಫಸ್ಟ್ ಸೆಲ್ಫ್ ಮೋಟಿವ್, ಆಮೇಲೆ ಕಾನ್ಫಿಡೆಂಟ್. ಅಷ್ಟೇ. ಅವಾಗಲೇ ಮುನ್ರಾಜ್ ಅದೇ ಹೇಳ್ತಾರೆ, ಮೋರ್ ಆಫ್ ಮೈಂಡ್ ಸೆಟ್ ಆಗುತ್ತೆ ಅನ್ಕೊಂಡ್ರೆ ಆಗುತ್ತೆ, ಆಗಲ್ಲ ಅಂತಂದ್ರೆ ಆಗಲ್ಲ. ನೋಡ್ದಾ, ಹುಷಾರು. ಸರ್ ನೋಡಿ ಎಷ್ಟು ಇದಿದ್ದಾರೆ ಗೊತ್ತಾ, ಆ್ಯಕ್ಟಿವ್ ಇದ್ದಾರೆ ಗೊತ್ತಾ ಇವರು. ಸರ್ ನಿಮ್ಮ ಸೀಕ್ರೆಟ್ ಹೇಳಿ ಸರ್, ಸ್ವಲ್ಪ ಫಾಲೋ ಆಗ್ತಾರೆ. ಅದೇ ಸರ್ ಏನಿಲ್ಲ, ಬೇಸಿಕಲಿ ಎವ್ರಿಥಿಂಗ್ ಸ್ಟಾರ್ಟ್ಸ್ ಫ್ರಮ್ ಹಿಯರ್. ಓಕೆ. ಬಾಯಿಂದ ಅಂದರೆ ನಾವು ತಿನ್ನೋ ಫುಡ್ಡು, ರೈಟ್ ಫುಡ್ಡು ರೈಟ್ ಮೆಥಡಲ್ಲಿ ತಿಂದರೆ. ನೋಡಿ, ಐ ಆಮ್ ಎ ಪ್ಯೂರ್ ವೆಜಿಟೇರಿಯನ್. ಓಕೆ. ನಾನು ಯಾವುದೇ ಥರ ಎಗ್ ಆಗಲಿ ನಾನ್ ವೆಜ್ ಆಗಲಿ ಇವತ್ತರೆಗೂ ಮುಟ್ಟಿಲ್ಲ. ಓಕೆ. ಸೊ ಮೈ ಬಾಡಿ ಸಪೋರ್ಟ್ಸ್ ಮೀ ಫಾರ್ ಆಲ್ ಮೈ ಆಕ್ಟಿವಿಟೀಸ್. ವಾಟ್ ಐ ಈಟ್ ಈಸ್ ಬೇಸಿಕಲಿ ದಿ ಫ್ರೂಟ್ಸ್, ವೆಜಿಟೇಬಲ್ಸ್. ಪ್ರೋಟೀನ್ಗೆ ನಾನು ಟೋಫು, ಪನ್ನೀರು ಈ ಥರ ತಿಂತೀವಿ. ಯಾರೋ ಎಲ್ಲ ಹೇಳ್ತಾರೆ ಅನ್ನ ಬಿಟ್ಬಿಡಿ ಅಂತ. ಅನ್ನ ಮುದ್ದೆ ಎಲ್ಲ ನಮ್ಮ ಪುರಾತನ ಕಾಲದಲ್ಲಿ ನಮ್ಮ ಏನ್ಷಿಯಂಟ್ ಸಿವಿಲೈಸೇಷನ್ ತಿನ್ಕೊಂಡು ಬಂದಿರೋಂಥ ವಸ್ತುಗಳವೆಲ್ಲ. ಫುಡ್ ಅದೆಲ್ಲ ದೇ ಆರ್ ರಿಚ್ ಇನ್. ಈ ಜಿಯೋಗ್ರಫಿಗೆ ಆ ಫುಡ್ ಎಲ್ಲ ತುಂಬ ಅನುಕೂಲ ಮಾಡುತ್ತೆ ಇಲ್ಲಿನ ಹವಾಗುಣಕ್ಕೆ, ವಾತಾವರಣಕ್ಕೆ. ನಮ್ಮಲ್ಲಿ ಖಾರ ತಿನ್ಬೇಡಿ ಅಂತಾರೆ, ಖಾರ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ. ಅದು ಸುಳ್ಳು. ಗ್ಯಾಸ್ಟ್ರಿಕ್ ಆಗೋದು ಶುಗರ್ ಇಂದ. ಶುಗರ್ ನಮಗೆ ತಿನ್ಬೇಡಿ ಅಂತ ನೋಡಲ್ಲ, ತಿನ್ರಿ ಅಂತ ನೋಡಲ್ಲ, ಬಟ್ ಎಲ್ಲ ಕಡೆ ಅವೈಲಬಿಲಿಟಿ ಮಾಡಿಟ್ಬಿಟ್ಟಿದ್ದಾರೆ ಪ್ರತಿಯೊಂದು ವಸ್ತುನಲ್ಲಿ. ಹೌದು. ನಿಮ್ಮ ಕೈಲಿ ಇದೆಯಲ್ಲ, ಅದು ಅಮೃತ. ಅದು ಎಷ್ಟು ಬೇಕಾದ್ರೂ ಕುಡಿಲ್ಲ, ಅದನ್ನ ಕಮ್ಮಿ ರೇಟ್ ಅದು. ಹೌದು. ನೋಡಿ, ಸೊಪ್ಪು ಒಳ್ಳೆ ಕ್ಯಾಲ್ಶಿಯಮ್, ಮಿನರಲ್ಸು, ಮ್ಯಾಗ್ನೀಷಿಯಮ್ ಎಲ್ಲ ಸಿಗುತ್ತೆ. ರೋಡಲ್ಲಿ ಕಸ ಥರ ಹಾಕೊಂಡು ಮಾಡ್ತಾರೆ. ಹೌದು. ಪಿಜ್ಜಾ ಅದನ್ನ ಯಾರು ಪರ್ಚೇಸ್ ಮಾಡಲ್ಲ. ಪಿಜ್ಜಾ ನಿಮಗೆ ಒನ್ ಆಫ್ ದಿ ಮ್ಯಾಕ್ಸಿಮಮ್ ವೆಯ್ಟ್ ಗೇನ್ ಆಗೋ ಕಾರಣ ರಾತ್ರಿ ಎಸ್ಪೆಷಲಿ ತಿನ್ಬಿಟ್ರೆ. ಓಕೆ. ಅದನ್ನ ಶೋರೂಮಲ್ಲಿ ಇಟ್ಬಿಟ್ಟು ಒಳ್ಳೆ ಬೊಂಬಾಟಾಗಿ 500 ರೂಪಾಯಿ ಮಾರಿ. ಸರ್ ಲಾಸ್ಟು ಒಂದು ಹೇಳ್ಬೇಕಂದ್ರೆ ಏನು ಹೇಳ್ತೀರಾ ಒಂದೇ ಲೈನಲ್ಲಿ? ಸಿಂಪಲ್, ಬಿ ಪೊಲೈಟ್, ಬಿ ಓಪನ್ ಮೈಂಡ್, ಅಕ್ಸೆಪ್ಟ್ ಪೀಪಲ್ ಆಸ್ ದೇ ಆರ್. ನಿಮಗೆ ಆಫ್ ದಿ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ. ನಿಮ್ಮನ್ನ ಇವಾಗ ನೀವು ಹೇಗಿದ್ದೀರೋ ಆಗ ನಾನು ತೊಗೊಂಡ್ರೆ ನನಗೆ ಕರೆಕ್ಟ್ ಅದು ಕರೆಕ್ಟೇ. ನಾನು ನಿಮ್ಮನ್ನ ನನ್ನಂತೆ ಇರಬೇಕು ಅಂದಾಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಹೌದು. ಕರೆಕ್ಟ್. ಧರ್ಮ ಅಧರ್ಮನ ತಿಂತ ಇದ್ದ ಕಾಲ ಇತ್ತು. ಹೌದು. ಇವತ್ತು ಧರ್ಮನ ಅಧರ್ಮ ತಿನ್ನೋ ಕಾಲ ಆಗಿದೆ. ಸತ್ಯವಾದ ಮಾತು ಸರ್ ಇದು. ಇವತ್ತು ದುಡ್ಡಿಗೋಸ್ಕರ, ಪೇಪರ್ ಯಾರು ಕ್ರಿಯೇಟ್ ಮಾಡಿದ್ ನಾವು ಅದನ್ನ ಮನುಷ್ಯ ಕ್ರಿಯೇಟ್ 50-60 ವರ್ಷದಿಂದ. ಅದಕ್ಕೆ ಮುಂಚೆ ಪೇಪರ್ ಅದು ಏನು ಇವತ್ತು ಪೇಪರೇ ಅದು, ಬಟ್ ನಾವು ವ್ಯಾಲ್ಯೂ ಕಟ್ಬಿಟ್ಟಿದ್ದೀವಿ. ಅದಕ್ಕೋಸ್ಕರ ಆ ಪೇಪರ್ ಪ್ರಿಂಟ್ ಹೊಡ್ಕೊಡ್ತಾರೆ ಅಂತ ಹ್ಯೂಮ್ಯಾನಿಟಿ ಕಳ್ಕೊಂತೀವಲ್ಲ ನಾವು. ಅದು ಕರೆಕ್ಟ್ ಸರ್. ಹ್ಯೂಮನ್ ನಾವು ಒಬ್ಬರನ್ನ ಗೌರವ ಕೊಡೋದು, ಒಬ್ಬರನ್ನ ನಾವು ಪ್ರೀತಿಸೋದು, ಅದನ್ನ ಬಿಟ್ಬಿಡ್ತೀವಲ್ಲ. ಹೌದು. ದಟ್ ಈಸ್ ನಾಟ್. ನೋಡಿ ಸರ್ ಹೇಳೋದೆಲ್ಲ ಸತ್ಯವಾದ ಮಾತು ಇವೆಲ್ಲ. ನಾವು ಮಾಡ್ದಿರೋದು ಇವಾಗ ಅದೇ. ಸೊ ಅವ್ರು ಹೇಳಿದೆಲ್ಲ ಫಾಲೋ ಮಾಡಿ, ನೀವೂ ಚೆನ್ನಾಗಿರ್ತೀರ, ನಿಮ್ಮ ಫ್ಯಾಮಿಲಿನೂ ಚೆನ್ನಾಗಿರ್ತವೆ, ಎಲ್ಲನೂ ಚೆನ್ನಾಗಿರ್ತವೆ, ನಿಮ್ಮ ಸುತ್ತಮುತ್ತ ಎಲ್ಲನೂ ಚೆನ್ನಾಗಿರ್ತವೆ. ಸರ್ ಥ್ಯಾಂಕ್ ಯು ಸರ್, ನೀವು ಮಾತಾಡಿದ್ದಕ್ಕೆ ಅವ್ರಿಗೆಲ್ಲ ಧನ್ಯವಾದಗಳು. ನೋಡಿ ನಾವು ಲಾಸ್ಟ್ ಬಂದಿದ್ದೀವಿ ಹೋಮ್ ಬೀಚ್. ಇದೇ ಹೋಮ್ ಬೀಚ್. ಇಲ್ಲಿ ತುಂಬ ಜನ ಫಾರಿನರ್ಸ್ ಬರ್ತಾರೆ, ನೋಡ್ಬೋದು ನೀವು. ಇಲ್ಲಿ ನೋಡ್ರಿ, ನಾಯಿ ನೋಡ್ರಿ ಎಷ್ಟು ಚೆನ್ನಾಗಿ. ಅದಕ್ಕೂ ಈಜ್ಬೇಕು ರೀ, ಅದು ಈಜ್ ಆಗ್ತದೆ. ಫ್ರೆಂಡ್ಸ್ ಇಲ್ಲ ಅದಕ್ಕೆ. ಎಲ್ಲ ಸುಮ್ಮನೆ ನೋಡ್ರಿ, ಇಲ್ಲಿ 2 ಕಪಲ್ಸ್ ಇದಾವೆ ನಾಯಿಗಳು. ನೋಡಿ ಹುಡುಗರು ನೋಡಿ ಹೆಂಗ್ ಬಿಟ್ಕೊಂಡು ಕಣ್ಗಳು ಬಿಟ್ಕೊಂಡು ನೋಡ್ತವ್ರೆ. ಏನು ಪುಣ್ಯ ಮಾಡಿದಾರ ಹುಡುಗರು.
ಇಬ್ರು ಕಪ್ಪಲ್ಸ್ ಹುಡುಗಿರು. ಇಲ್ಲಿ ನೋಡಿದ್ರ ಇಲ್ಲೂ ಇಲ್ಲೂ ಗ್ಯಾಂಗ್ ಇದೆ ನೋಡಿದ್ರಾ? ಅದು ಗಣ್ಣಾಯಿ ಎಣ್ಣಾಯಿನ ಎತ್ತಾಕೊಂಡ್ಬಂದ್ಬಿಟ್ಟಿದೆ. ಅವ್ರ ಫ್ಯಾಮಿಲೀಸ್ ಎಲ್ಲ ಬಂದವೆ ಕರ್ಕೊಂಡು ಹೋಗಕ್ಕೆ. ಜಗಳ ಇರೋದು. ನೋಡಿ 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 ನೋಡಿ. ಓ ನೋಡಿ, ಇಲ್ಲಿ ಶಾಪಿಂಗ್ ಮಾಡ್ಬೋದು. ಏನೇನೋ ಐಟಮ್ಸ್ ಇದ್ದಾವೆ. ನೋಡಿ ಏನೇನೋ ಬೇಕಂದರೆ ಇಲ್ಲಿ ಬಂದು ತೊಗೊಬೋದು. ಇಲ್ಲ ಓಮ್ ಬೀಚ್ ಹತ್ರನೇ ಇರೋದು. ಇಲ್ಲಿ ಜಾಲಿ ಮಾಡಿಕೊಂಡು ಏನಾದರೂ ಪರ್ಚೇಸ್ ಮಾಡ್ಬೋದು. ಬ್ಯಾಂಡ್ಸು ಮತ್ತು ಈ ಥರ ಎಲ್ಲ ಇದೆ, ಬ್ಯಾಂಗಲ್ಸ್ ಏನೇನೋ ಇದ್ದಾವೆ. ಪರ್ಚೇಸ್ ಮಾಡಿಕೊಂಡು ಹೋಗ್ಬೇಕಾಗ್ತದೆ. ಮತ್ತು ತಿಂಡಿಗೆ ಊಟ ಎಲ್ಲ ಇದೆ, ನೋಡ್ಬೋದು ನೀವು. ಬ್ಯಾಗ್ಸು ಇಲ್ಲಿ ತುಂಬ ಫೇಮಸ್. ಈ ಶೆಲ್ಸ್ ಇದೆಯಲ್ಲ, ಈ ಶೆಲ್ಸೇ ಫೇಮಸ್ಸು ನೋಡಿ. ಎಲ್ಲ ಬೀಚ್ ಟ್ರೆಕ್ಕಿಂಗ್ ಮುಗೀತು. ಎಲ್ಲ 5 ಬೀಚಸ್ಸು ತೋರಿಸಿ ಎಲ್ಲ ಅವರು ಶಾಪಿಂಗ್ ಎಲ್ಲ ಬಿಟ್ಟು ಸ್ವಲ್ಪ ಜನ ತಿಂದರು, ಸ್ವಲ್ಪ ಜನ ಬಟ್ರಿಗೆ ನೀರು ಕುಡಿದ್ರು, ಸ್ವಲ್ಪ ಜನ ಶಾಪಿಂಗ್ ಕೂಡ ಮಾಡಿದ್ರು. ಇವಾಗ ನಾವು ಬಸ್ ಇರೋ ಪಾರ್ಕಿಂಗ್ ಕಡೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಹತ್ಕೊಂಡು ನಾವು ಡೈರೆಕ್ಟ್, ನಾನು ಪ್ಲೇಸ್ ಹೇಳಲ್ಲ, ನಾನು ನಿಮ್ಗೆ ತೋರಿಸ್ತೀನಿ, ಬನ್ನಿ.